ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂಗಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಹರಿ ಓಂ ಕಲ್ಪವೃಕ್ಷ ಕಾಮಧೇನು ಎನಿಸಿಕೊಂಡಂತಹ ರಾಘವೇಂದ್ರ ಸ್ವಾಮಿಗಳವರ ಪ್ರತಿಯೊಬ್ಬರಿಗೂ ಅನುಗ್ರಹ ಆಗಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತಾ, ರಾಘವೇಂದ್ರ ಸ್ವಾಮಿಗಳವರ ಅಪಾರ ಮಹಿಮೆ, ಅವರ ಮಹಿಮೆಗಳನ್ನು ಮಹಿಮೆ ಸಾಲದೆ ನಿನ್ನ ಎಷ್ಟು ಮಹಿಮೆ ಸಾಲದೆ ಅಂತ ಹೇಳ್ತಾರೆ ಪುರಂದರದಾಸರು. ಅದೇ ರೀತಿಯಾಗಿ ಅವರ ಮಹಿಮೆ ಅತ್ಯುನ್ನತವಾಗಿರುವಂತಹ, ಅತ್ಯದ್ಭುತವಾಗಿರುವಂತಹ, ಅತಿ ವಿಶಿಷ್ಟ ರೀತಿಯಲ್ಲಿ ಅವರ ಮಹಿಮೆ ಇಡೀ ಜಗತ್ತಲ್ಲಿ ನಾವು ನೋಡ್ತಾ ಇರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಎಲ್ಲರ ಮನಸ್ಸಿನ ಒಳಗಡೆ ರಾಯರಿದ್ದಾರೆ ಅಂತ, ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಸಹಿತ ರಾಯರಿದ್ದಾರೆ ಅಂತ ನಾವು ತಿಳ್ಕೊಳ್ಬೋದು. ಅದೇ ರೀತಿಯಾಗಿ ಇವತ್ತಿನ ದಿವಸ ಯಾವುದರ ಮೇಲೆ ಒಂದು ಸ್ತೋತ್ರವನ್ನ ಹೇಳಲಿಕ್ಕೆ ನಾನು ಇಚ್ಛೆಯನ್ನು ಪಡ್ತಾ ಇದ್ದೀನಪ್ಪ ಅಂತಂದ್ರೆ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಕವಾಗಿರುವಂತಹ ಮಹಾಲಕ್ಷ್ಮೀ ದೇವಿಯ ಒಂದು ಸ್ತೋತ್ರ. ಈ ಸ್ತೋತ್ರವನ್ನ ಯಾರು ಪಠಣೆಯನ್ನ ಮಾಡ್ತಾರೋ ಅವರಿಗೆ ಸೋಲೇ ಇಲ್ಲ. ಯಾರು ಪ್ರತಿನಿತ್ಯ ದಿನನಿತ್ಯದಲ್ಲಿ ಸ್ತೋತ್ರವನ್ನ ಪಠಣೆ ಮಾಡಿ ತಮ್ಮ ಉದ್ಯೋಗ ಆಗಿರ್ಬೋದು, ಯಾವುದೇ ರೀತಿಯಾಗಿರುವಂತಹ ಕೆಲಸಕ್ಕೆ ಆಗಿರ್ಲಿಕ್ಕಾಗಿರ್ಬೋದು, ಅದನ್ನ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಸಹಿತ ನಿಮಗೆ ಸೋಲೇ ಇಲ್ಲ, ಜಯನೇ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಸ್ತೋತ್ರದ ಹೆಸರೇ ಆದ ಪರಾಜಿತ ಸ್ತೋತ್ರ. ಪರಾಜಿತ ಅಂದ್ರೆ ಸೋಲು ಅಂತ, ಅಪರಾಜಿತ ಅಂತಂದ್ರೆ ಸೋಲೇ ಇಲ್ಲ ಅಂತ. ಅತ್ಯದ್ಭುತವಾಗಿರುವಂತಹ ಒಂದು ಈ ಚಂಡೀ ಪಾರಾಯಣ ಅಂತ ಬರುತ್ತೆ, ದುರ್ಗಾ ಸಪ್ತಶತಿ ಅಂತ 700 ಶ್ಲೋಕ. ಆ 700 ಶ್ಲೋಕದಲ್ಲಿ ಈ ಮಧ್ಯದಲ್ಲಿ ಈ ಒಂದು ಶ್ಲೋಕವನ್ನ ಉಲ್ಲೇಖನ ಮಾಡಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಬಹಳ ಅದ್ಭುತವಾಗಿರುವಂತಹ ಸ್ತೋತ್ರ. ಯಾರು ಈ ದುರ್ಗೇ ದೇವಿಯ ಸ್ತೋತ್ರವನ್ನ ಹೇಳ್ತಾರೋ ಅವರಿಗೆ ಎಲ್ಲದರಲ್ಲೂ ಜಯ ಸಿಗುತ್ತೆ ಅಂತ ನಮಗೆ ತಿಳಿಸ್ಕೊಡ್ತಾರೆ. ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ. ನಮಃ ಪ್ರಕೃತ್ಯೈ ಭದ್ರಾಯೈ ನಿಯತಾ ಪ್ರಣತಾ ಸ್ಮತಾ. ರೌದ್ರಾಯೈ ನಮೋ ನಿತ್ಯಾಯೈ ಗೌರ್ಯೇ ಧಾತ್ರೇ ನಮೋ ನಮಃ. ಜ್ಯೋತ್ಸ್ನಾಯೇ ಚೇಂದುರೂಪಿಣ್ಯೇ ಶುಕಾಯೇ ಸತತಂ ನಮಃ. ಕಲ್ಯಾಣಿ ಪ್ರಣತಾ ವೃದ್ಧೇ ಸಿದ್ಧೇ ಕೂರ್ಮೋ ನಮೋ ನಮಃ. ನೈಋತ್ಯ ಭೂಭೃತಾಂ ಲಕ್ಷ್ಮೀ ಶರ್ವಾಣ್ಯೈತೆ ನಮೋ ನಮಃ. ದುರ್ಗಾಯೇ ದುರ್ಗಪಾರಾಯೇ ಸಾರಾಯೇ ಸರ್ವಕಾರಿಣ್ಯೇ ಖ್ಯಾತ್ಯೈ ತಥೈವ ಕೃಷ್ಣಾಯೇ ಧೂಮ್ರಾಯೇ ಸತತಂ ನಮಃ. ಅತಿಸೌಮ್ಯಾತಿ ರೌದ್ರಾಯೇ ನತಾಸ್ತಸ್ಮೈ ನಮೋ ನಮಃ. ನಮೋ ಜಗತ್ಪ್ರತಿಷ್ಠಾಯೇ ದೇವ್ಯೈ ಕೃತ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಬ್ದಿತಾ. ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಚೈತನ್ಯೇತ್ಯಭಿಧೀಯತೆ. ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ನಿದ್ರಾರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಕ್ಷುಧಾರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಛಾಯಾರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ ನಮಸ್ತಸ್ಯೈ
ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ತುಷ್ಣಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಜಾತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಮೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಲಜ್ಜಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಕಾಂತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ವೃತ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಸ್ಮೃತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ದಯಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಇಂದ್ರಿಯಾಣಾಮಧಿಷ್ಠಾತ್ರಿ ಭೂತಾನಾಂ ಚಾಖಿಲೇಷು ಯಾ ಭೂತೇಷು ಸತತಂ ತಸ್ಯೈ ವ್ಯಾಪ್ತೇ ದೇವ್ಯೈ ನಮೋ ನಮಃ. ಚಿತಿರೂಪೇಣ ಯಾ ಕೃತ್ಸ್ನಾ ವೇತದ್ವಾಪ್ಯಸ್ಥಿತಾ ಜಗತ ನಮಸ್ತಸ್ಯೈ 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 ನಮೋ ನಮಃ. ಈ ರೀತಿಯಾಗಿರುವಂತಹ ದುರ್ಗಾಂತರ್ಯಾಮಿ ಶ್ರೀ ಲಕ್ಷ್ಮೀ ನರಸಿಂಹಾರ್ಪಣಮಸ್ತು ಅಂತ ಹೇಳಿ ಈ ರೀತಿಯಾಗಿ ಕೊನೆಯನ್ನ ಮಾಡಬೇಕು. ಬಹಳ ಅದ್ಭುತವಾಗಿರುವಂತಹ ಸ್ತೋತ್ರ, ಅಪರಾಜಿತ ಸ್ತೋತ್ರ, ಹೆಸರಲ್ಲೇ ಜಯ ಇದೆ. ಆದ್ದರಿಂದ ಯಾರು ಈ ಸ್ತೋತ್ರವನ್ನ ಪಠಣೆ ಮಾಡುವುದರ ಮೂಲಕ ಪ್ರತಿನಿತ್ಯ ಆ ದುರ್ಗಾದೇವಿಗೆ ಸಮರ್ಪಣೆಯನ್ನು ಮಾಡ್ತಾರೋ, ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು ಅಥವಾ ವೃದ್ಧರಾಗಿರ್ಬೋದು, ಎಲ್ಲರಿಗೂ ಈ ಸ್ತೋತ್ರವನ್ನ ಹೇಳ್ಕೊಡಿ. ಆ ಸ್ತೋತ್ರವನ್ನು ಹೇಳ್ಕೊಡುವುದರ ಮೂಲಕ ಅವರಿಗೆ ಎಲ್ಲ ಆ ತಾಯಿ ದುರ್ಗಾ ಮಾತಾ ಅಂಬಿಕಾ ತಾಯಿ ಆಯಸ್ಸು, ಆರೋಗ್ಯ, ಭಾಗ್ಯ, ಉದ್ಯೋಗವನ್ನ ಕೊಟ್ಟು ಕಾಪಾಡ್ತಾರೆ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ, ಇದೇ ತರ ಇನ್ನ ಮುಂತಾದವುಗಳಲ್ಲಿ ವಿಶೇಷವಾಗಿರುವಂತ ಏನಾದರೂ ಸ್ತೋತ್ರಗಳು ಬೇಕಾದ್ರೆ ದಯವಿಟ್ಟು ಕಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ಅಂತ ಹೇಳಿ ಇವತ್ತಿನ ದಿವಸದ ಒಂದು ಆ ಸ್ತೋತ್ರವನ್ನ ಸಮರ್ಪಣೆಯನ್ನ ಮಾಡುತ್ತೇನೆ. ರಾಘವೇಂದ್ರ ಅಂತರ್ಯಾಮಿಯಾಗಿರುವಂತಹ ಅವರ ವಾಯುದೇವರ ಅಂತರ್ಯಾಮಿಯಾಗಿರುವಂತಹ ಶ್ರೀರಾಮಚಂದ್ರ ದೇವರ ಪಾದಗಳಲ್ಲಿ ಅರ್ಪಿತವನ್ನ ಮಾಡಿ ಸಂಪೂರ್ಣ ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಹರಿ ಓಂ.